ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಒಂದು ಸ್ಕಿನ್ ಕೇರ್ ವ್ಲಾಗ್ ಆಗಿರುತ್ತೆ. ಮುಖದ ಮೇಲಿರೋ ಒಂದು ಬ್ಲ್ಯಾಕೆಟ್ಸ್ನ ಯಾವ ರೀತಿ ಈಸಿಯಾಗಿ ರಿಮೂವ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ಯೂಸ್ಫುಲ್ ಇದೆ ಅಂತ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಕೂದಲು ಯಾವುದು ಮುಖದ ಮೇಲೆ ಬರಬಾರ್ದು ಅಂತ ಹೇಳಿ ನಾನು ಈ ರೀತಿ ಒಂದು ಬ್ಯಾಂಡ್ ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಅಥವಾ ನೀಟಾಗಿ ಹೇರ್ನೆಲ್ಲ ತೆಗೆದು ಗಂಟು ಹಾಕಿದ್ರೆ ಅದು ಕೂಡ ಓಕೆನೆ. ಅದಾದಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು. ರೆಗ್ಯುಲರ್ ಫೇಸ್ ವಾಶ್ ಏನಿದೆ ಅದ್ರ ಮೂಲಕನೇ ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನೆಕ್ಸ್ಟು ನಾನು ತೋರಿಸಿರೋವಂಥ ವ್ಯಾಸ್ಲಿನ್ ಏನಿದೆ ಅದನ್ನು ಮುಖಕ್ಕೆ ಹಚ್ಕೊಬೇಕು. ಜಾಸ್ತಿ ತೊಗೊಂಡು ಹಚ್ಚಿದ್ರೆ ನಮಗೆ ರಿಮೂವ್ ಮಾಡೋದಕ್ಕಾಗಲ್ಲ, ಜಾರ್ದಂಗೆ ಆಗುತ್ತೆ. ಸೊ ಲೈಟಾಗಿ ಅಪ್ಲೈ ಮಾಡ್ಕೋಬೇಕು. ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕೆಟ್ಸ್ ಇದೆ ಅಲ್ಲಿ. ನನಗೆ ಮುಖದ ಮೇಲೆ, ಕೆನ್ನೆ ಮೇಲೆ, ಗಲ್ಲ, ಲಿಪ್ಸ್ ಮೇಲೆ, ಸ್ವಲ್ಪ ಹಣೆ ಹತ್ರ ಇಷ್ಟಿರುತ್ತೆ. ಜಾಸ್ತಿ ಅಂದರೆ ನನಗೆ ಮೂಗ್ ಮೇಲೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಈ ವ್ಯಾಸ್ಲಿನ್ ಏನಿದೆ ಹಚ್ಚಿದಾದ್ಮೇಲೆ ಸ್ಟೀಮರ್ ಮೂಲಕ ಸ್ಟೀಮ್ ತಗೋಬೇಕು. ಚೆನ್ನಾಗಿ ಸ್ಟೀಮ್ ತಗೊಂಡಷ್ಟು ಈಸಿಯಾಗಿ ನಾವು ಬ್ಲ್ಯಾಕೆಟ್ಸ್ನ ರಿಮೂವ್ ಮಾಡ್ಬೋದು. ಅಥವಾ ನಿಮಗೆ ಸ್ಟೀಮರ್ ಇಲ್ಲ ಅಂದರೆ ಮಾಮೂಲಿ ನಮಗೆ ಕೋಲ್ಡ್ ಆದಾಗ ನಾವು ಯಾವ ರೀತಿ ಹಬೆ ತೊಗೊತೀವಿ ಗೊತ್ತಾ, ಅದೇ ರೀತಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ತೊಗೊಂಡು ಬೆಡ್ಶೀಟ್ ಗೊಬ್ಬರ ಹಾಕ್ಕೊಂಡು ಸ್ಟೀಮ್ ತಗೋಬೋದು. ಸೊ ಇಲ್ಲಾಂದರೆ ಈ ಥರ ಸ್ಟೀಮರ್ ಇದ್ದರೆ ಅದು ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟು ಈ ರೀತಿ ಒಂದು ಟೂಲ್ ಸಿಗುತ್ತೆ ನಿಮಗೆ, ಬ್ಲ್ಯಾಕೆಟ್ಸ್ ರಿಮೂವರ್ ಅಂತ ಕೇಳಿದ್ರೆ ನಿಮಗೆ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ. ಸೊ ಇದನ್ನ ಯೂಸ್ ಮಾಡಿ ನಾವು ಈಸಿಯಾಗಿ ಬ್ಲ್ಯಾಕೆಟ್ಸ್ನ ರಿಮೂವ್ ಮಾಡ್ಬೋದು. ಮುಂಚೆ ಇದ್ರ ಬಗ್ಗೆ ಗೊತ್ತಿಲ್ದಂಗೆ ನಾನು ಯಾವ ರೀತಿ ರಿಮೂವ್ ಮಾಡ್ತಿದ್ದೆ ಅಂದರೆ, ಸುಮ್ಮನೆ ಸ್ಕ್ರಬ್ ಮಾಡ್ಕೊತೀವಲ್ಲ, ಈ ಕಾಫಿ ಪೌಡರ್ ಸ್ಕ್ರಬ್ ಆಗಿರ್ಬೋದು, ಕೀಟ್ ಸ್ಕ್ರಬ್ ಆಗಿರ್ಬೋದು, ಅದರಲ್ಲಿ ಚೆನ್ನಾಗಿ ಗುಜ್ತಾ ಇದ್ದೆ. ಸೊ ಏನು ಯೂಸ್ ಆಗ್ತಿರ್ಲಿಲ್ಲ ನನಗೆ. ಅಲ್ಲಲ್ಲ ಸ್ಕಿನ್ ಡ್ಯಾಮೇಜ್ ಆಗ್ತಿತ್ತು ಬಿಟ್ಟರೆ ರಿಮೂವ್ ಆಗ್ತಿರ್ಲಿಲ್ಲ. ಬಟ್ ಈ ಒಂದು ಈಸಿ ಮೆಥಡ್ ಗೊತ್ತಾದ್ಮೇಲೆ ನನ್ನ ಮುಖದ ಮೇಲಿರೋ ಒಂದು ಬ್ಲ್ಯಾಕೆಟ್ಸ್ನೆಲ್ಲ ನಾನು ರಿಮೂವ್ ಮಾಡ್ಕೋಬೋದು. ವ್ಯಾಸ್ಲಿನ್ ಮತ್ತು ಈ ಸ್ಟೀಮ್ ತೊಗೊಳೋದ್ರಿಂದ ಈಸಿಯಾಗಿ ರಿಮೂವ್ ಮಾಡ್ಬೋದು. ಈ ಎರಡು ಮೆಥಡ್ ನನಗೆ ಗೊತ್ತಿಲ್ದಂಗೆ ಮುಂಚೆ ಏನು ಮಾಡ್ತಿದ್ದೆ ಅಂದರೆ, ಸುಮ್ಮನೆ ಮುಖ ತೊಳೆದ್ಬಿಟ್ಟು ಈ ಟೂಲ್ ಏನಿದೆ ಬ್ಲ್ಯಾಕೆಟ್ಸ್ ರಿಮೂವ್ ಮಾಡೋದ್ರಿಂದ ಹಿಂಗೆ ಪ್ರೆಸ್ ಮಾಡಿ ತೆಗಿತಾ ಇದೆ ಬ್ಲ್ಯಾಕೆಟ್ಸ್ನ. ಬಟ್ ನನಗೆ ಜಾಸ್ತಿ ನೋವು ಆಗ್ತೈತೆ ಹೊರತು, ಪೇಯ್ನ್ ಆಗ್ತೈತೆ ಹೊರತು ಬ್ಲ್ಯಾಕೆಟ್ಸ್ ರಿಮೂವ್ ಆಗ್ತಿರ್ಲಿಲ್ಲ. ಸೊ ಈ ಈಸಿ ಮೆಥಡ್ ಗೊತ್ತಾದ್ಮೇಲೆ ನನಗೆ ಈಸಿಯಾಗಿ ರಿಮೂವ್ ಮಾಡ್ಬೋದು ಬ್ಲ್ಯಾಕೆಟ್ಸ್ನ. ಸೊ ಬ್ಲ್ಯಾಕೆಟ್ಸ್ನೆಲ್ಲ ರಿಮೂವ್ ಆದಮೇಲೆ ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ಈ ಸೊಳ್ಳೆ ಕಚ್ಚಿದ್ರೆ ಆಗುತ್ತಲ್ವ, ದಪ್ಪ ಗುಳ್ಳೆ ಥರ ಆ ರೀತಿ ಆಗುತ್ತೆ. ಸೊ ಅಥವಾ ನಾವು ನೀಟಾಗಿ ಬ್ಲ್ಯಾಕೆಟ್ಸ್ ರಿಮೂವ್ ಮಾಡಿದಾಗ ಸ್ವಲ್ಪ ಪೇಯ್ನ್ ಆಗಬಹುದು. ಅದಕ್ಕೋಸ್ಕರ ಒಂದೆರಡು ಐಸ್ ಕ್ಯೂಬ್ಸ್ನ ತೊಗೊಂಡು ಚೆನ್ನಾಗಿ ಫೇಸ್ ಫುಲ್ಲು ಮಸಾಜ್ ಮಾಡಬೇಕು. ಅದಾದಮೇಲೆ ಯಾವುದಾದ್ರೂ ಒಂದು ಪ್ಯಾಕ್ ಆಗಿರ್ಬೋದು, ಪೀಲ್ ಆಫ್ ಮಾಸ್ಕ್ ಆಗಿರ್ಬೋದು ಯೂಸ್ ಮಾಡ್ಬೋದು. ಈ ಕಡಲೆ ಹಿಟ್ಟು ಯೂಸ್ ಮಾಡಿ ಪ್ಯಾಕ್ ಹಾಕೋಬೋದು, ಅಥವಾ ಮುಲ್ತಾನ್ ಮಟ್ಟಿ ಪ್ಯಾಕ್ ಹಾಕೋಬೋದು. ನಾನಿಲ್ಲಿ ಪೀಲ್ ಆಫ್ ಮಾಸ್ಕ್ ಅಂದರೆ ಚಾರ್ಕೋಲ್ ಮಾಸ್ಕ್ ಹಾಕೊತಾ ಇದ್ದೀನಿ. ಸದ್ಯಕ್ಕೆ ಇದು ಖಾಲಿ ಮಾಡಬೇಕು ಅಂತಲೇ ಈ ಒಂದು ಪ್ಯಾಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಯಾವುದೂ ಇಲ್ಲ ಅಂದರೆ ನಾನು ಯೂಶ್ವಲಿ ಮುಲ್ತಾನ್ ಮಟ್ಟಿ ಹಾಕ್ಕೊತೀನಿ. ಸೊ ನಾನು ಈ ಪ್ಯಾಕ್ ಏನಿದೆ ಮಾಸ್ಕ್ ಅಪ್ಲೈ ಮಾಡಬೇಕಾದ್ರೆ ಕರೆಕ್ಟ್ ಟೈಮ್ಗೆ ಕರೆಂಟ್ ಹೋಗ್ಬಿಡ್ತು. ಸೊ ಇನ್ನೇನು ಚಾರ್ಜರ್ ಬಲ್ಪ್ ಲೈಟ್ ಆನ್ ಆಗಿತ್ತಲ್ಲ, ಅದ್ರ ಮೂಲಕನೇ ಅಪ್ಲೈ ಮಾಡಿಕೊಂಡೆ. ನಾನು ಯಾವಾಗಲೂ ಅಷ್ಟೇ ಮಾಸ್ಕು ಪ್ಯಾಕ್ ಏನೇ ಹಾಕ್ಕೊಂಡಿದ್ರು ಒಂದೆರಡು ನಿಮಿಷ ಮಿರರ್ ಮುಂದೆ ನಿಂತ್ಕೊಂಡು ಚೇಷ್ಟೆಗಳು ಮಾಡ್ಕೊತಾ ಇರ್ತೀನಿ. ನಾನು ಅಪ್ಲೈ ಮಾಡಿದ ತಕ್ಷಣವೇ ಕರೆಂಟ್ ಬಂತು. ಕರೆಂಟ್ ಬಂದಮೇಲೆ ನೋಡ್ಕೊತೀನಿ ನಾನು ಕರೆಕ್ಟಾಗಿ ಈ ಒಂದು ಮಾಸ್ಕ್ ಏನಿದೆ ಅಪ್ಲೈ ಮಾಡ್ಕೊಂಡಿಲ್ಲ. ಅಲ್ಲಲ್ಲಿ ಬಿಟ್ಟಿದ್ದೀನಿ. ಕತ್ಲೆಯಲ್ಲಿ ಅಷ್ಟಾಗಿ ಗೊತ್ತಾಗಲಿಲ್ಲ ನೋಡಿ. ಏನಿದು? ಏನಮ್ಮ ಇದು? ಏನಿದು? ಕತ್ತೆ.
ಕಕ್ಕ ಕಕ್ಕ ಅಮ್ಮ ಕಕ್ಕ ಕಕ್ಕ ಅಮ್ಮ ಕಕ್ಕ. ಪಾಚಿ ಮಾಡ್ತೀವಿ ಹೋಗಿ ಪಾಚಿ ಅಪ್ಪ ಪಾಚಿ ಕಕ್ಕ ಕಕ್ಕ ಪಚ್ಚು. ಏನಮ್ಮ ಏನು ಅಮ್ಮ ಏನು ಅಮ್ಮ ಅಮ್ಮ ಏನು ಕೆಕ್ಕ ಅಮ್ಮ ನನ್ನ ಮಗಳನ್ನ ನನ್ನ ಹಸ್ಬೆಂಡ್ ಮಲಗಿಸ್ತಾ ಇದ್ರು. ಬಟ್ ಏನೋ ಇವತ್ತು ಅಮ್ಮ ಅಮ್ಮ ಅಂದ್ಕೊಂಡು ರೂಮಿಂದ ಆಚೆ ಬಂದೇ ಬಿಟ್ಲು. ಅವಳ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಾದ್ಮೇಲೆ ಮತ್ತೆ ಕಳಿಸಿ ಇನ್ನೇನು ಆಗೋಯ್ತು ಬಂದ್ಬಿಡ್ತೀನಿ ಸ್ವಲ್ಪ ಹೊತ್ತು ನೋಡ್ಕೊ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಬಂದು ಏನಿದೆ ಮಾಸ್ಕ್ನ ರಿಮೂವ್ ಮಾಡ್ತಾ ಇದ್ದೀನಿ. ಅಂದಹಾಗೆ ಇನ್ನೊಂದು ಹೇಳೋದು ಮರ್ತೆ, ನೀವು ಯಾವುದೇ ಪ್ಯಾಕ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಅಥವಾ ನೀವು ಒಂದು ಸ್ಕಿನ್ ಕೇರ್ ಮಾಡ್ತಾ ಇದ್ದೀರಾ ಅಂದರೆ ಜಾಸ್ತಿ ನೀವು ನೈಟ್ ಟೈಮ್ ಮಾಡೋದೇ ಬೆಸ್ಟು ಅಂತೀನಿ. ಯಾಕಂದರೆ ನೈಟ್ ಟೈಮ್ ನಾವು ಈ ರೀತಿ ಸ್ಕಿನ್ ಕೇರ್ ಮಾಡಿಕೊಂಡಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಗ್ಲೋ ಕೊಡುತ್ತೆ, ಒಂದು ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಡೇ ಟೈಮಲ್ಲಿ ಮಾಡಿಕೊಂಡು ನಾವು ಹೊರಗಡೆ ಹೋದಾಗ ಬಿಸಿಲಿಗೆ ಹೋಗ್ಬೋದು, ಅಥವಾ ನಾವು ಅಡುಗೆ ಮಾಡಬೇಕಾದ್ರೆ ಅಡುಗೆ ಹಬೆ ಎಲ್ಲ ಮುಖಕ್ಕೆ ತಾಕುತ್ತೆ. ಅದಕ್ಕೋಸ್ಕರನೇ ನೈಟ್ ಟೈಮ್ ನಾವು ಮಾಡ್ಕೊಳ್ಳೋದ್ರಿಂದ ನೈಟ್ ಟೈಮ್ ಎಲ್ಲೂ ಹೋಗೋದಿಲ್ಲ ಅಲ್ವಾ, ಆರಾಮಾಗಿ ನಿದ್ದೆ ಮಾಡ್ತೀವಿ. ಸೊ ಬೆಳಗ್ಗೆ ಅಷ್ಟರಲ್ಲಿ ಒಂದು ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಕರೆಕ್ಟಾಗಿ ಅಪ್ಲೈ ಮಾಡದೇ ಇರೋ ಕಾರಣಕ್ಕೆ ಸ್ವಲ್ಪ ಕಷ್ಟ ಆಯಿತು. ಡೌನ್ ಸೈಡಿಂದ ನಾವು ರಿಮೂವ್ ಮಾಡಬೇಕು. ನನಗೆ ಡೌನ್ ಸೈಡಿಂದ ಸಿಕ್ಕಲಿಲ್ಲ ಪೀಲ್ ಮಾಡೋದಕ್ಕೆ. ಸೊ ಹೆಂಗಾಗುತ್ತೆ ಹಾಗೆ ಪೀಲ್ ಮಾಡಿದ್ದೀನಿ. ಇನ್ನು ಈ ಬ್ಲ್ಯಾಕೆಟ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಅಂತಲೇ ಒಂದಷ್ಟು ಪೀಲ್ ಮಾಸ್ಕ್ಗಳು ಕೂಡ ಇದೆ. ನನಗೆ ಟ್ರೈ ಮಾಡಿಲ್ಲ, ಈವನ್ ಇದ್ರಲ್ಲಿ ಚಾರ್ಕೋಲಲ್ಲೂ ಹೋಗುತ್ತೆ ಅಂತ ಹೇಳ್ತಾರೆ. ನನಗೆ ಅಷ್ಟಾಗಿ ರಿಸಲ್ಟ್ ಗೊತ್ತಾಗಿಲ್ಲ. ಟ್ರೈ ಮಾಡಿರೂ ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ರಿಮೂವ್ ಆಗಿರೋದು ನನಗೆ ಅದ್ರಲ್ಲಿ ಕಾಣಿಸಿಲ್ಲ. ಸೊ ನಾನು ಇದೇ ರೀತಿಯೇ ನನ್ನ ಮುಖದ ಮೇಲಿರೋ ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡ್ಕೊಳ್ಳೋದು. ಸೊ ನೀವೇ ನೋಡಿ ನನ್ನ ಮುಖದಲ್ಲಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಹೆಡ್ಸ್ನ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ಅಂತ. ಹಾಗೆ ನಾವು ಪಾರ್ಲರ್ಗೆ ಏನಾದರೂ ಹೋದರೆ ಬ್ಲ್ಯಾಕ್ ಹೆಡ್ಸ್ನ ಏನಾದರೂ ರಿಮೂವ್ ಮಾಡಿಸೋದಕ್ಕೆ ಅವ್ರು ಸುಮ್ಮನೆ ರ್ಯಾಂಡಮ್ ಆಗಿ ತೆಗಿತಾರೆ. ನಾವೇ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ರಿಮೂವ್ ಮಾಡ್ಬೋದು. ಓಕೆ, ರಿಮೂವ್ ಆಗಿದೆ ಅನ್ನೋ ಒಂದು ಫೀಲ್ ನಮಗೆ ಬರುತ್ತೆ. ಮತ್ತು ನಾವು ನೋಡ್ತೀವಲ್ಲ ಎಷ್ಟು ರಿಮೂವ್ ಆಗಿದೆ, ಮುಖದ ಮೇಲೆ ಅಥವಾ ಮೂಗ್ ಮೇಲೆಲ್ಲ ಹೋಗಿದೆ ಅಂತ ನಾವು ನೋಡಿಕೊಂಡು ನಾವು ಮಾಡ್ಕೋಬೋದು. ಸೊ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಬೆಸ್ಟ್ ಅಂತ ಅನಿಸುತ್ತೆ. ಅದಾದಮೇಲೆ ಫೇಸ್ ವಾಶ್ ಮಾಡಿಕೊಂಡು ಏನಿಲ್ಲ, ಒಂದು ಮಾಯ್ಶ್ಚರೈಸ್ ಅಪ್ಲೈ ಮಾಡಿಬಿಟ್ಟು ಕಣ್ ತುಂಬ ನಿದ್ದೆ ಮಾಡಿದ್ರೆ ಅಷ್ಟೇ, ಇನ್ನೇನಿಲ್ಲ ಇದ್ರ ಬಗ್ಗೆ ವಿಡಿಯೋ. ಅಂದಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.